ಹಾಯ್ ಫ್ರೆಂಡ್ಸ್, ಬನ್ನಿ ನೋಡೋಣ. ನಾಳಿನ ದಿನ ಯಾವ ರೀತಿ ನಾವು ಟ್ರೇಡ್ ಮಾಡೋದು ಅಂತಕ್ಕಂಥದ್ದನ್ನ ನೋಡೋಣ. ಸೊ ಇವತ್ತಿನ ಮಾರ್ಕೆಟ್ ಏನಾಗಿದೆಪ್ಪ ಅಂದ್ರೆ ಮತ್ತೆ ಸೇಮ್ ಒಂದು ರೇಂಜಲ್ಲಿ ಮಾರ್ಕೆಟ್ ತಿರುಗಾಕೊಂಡು ಮಾಡಿ. ನೋಡಿ, ಈ ಮಾರ್ಕೆಟ್ ಎಲ್ಲಿವರೆಗೂ ಮೇಲ್ಗಡೆ ಇರ್ತಕ್ಕಂಥದ್ದನ್ನ ಈ ಒಂದು ಕ್ರಾಸ್ ಮಾಡಲ್ಲ. 42,450 ಪಾಯಿಂಟ್ ಎಲ್ಲಿವರೆಗೂ ಇದು ಕ್ರಾಸ್ ಮಾಡಲ್ಲ, ಅಲ್ಲಿವರೆಗೂ ಮೇಲ್ಗಡೆ ಹೋಗಿಲ್ಲ. ಎಲ್ಲಿವರೆಗೂ ಇದು ಕ್ರಾಸ್ ಮಾಡಿಲ್ಲ ಅಲ್ಲಿವರೆಗೆ ಏನಾಗಿರಪ್ಪ ಮಾರ್ಕೆಟ್ ಕೆಳಗಡೆ ಬರೋದು. ಓಕೆನಾ? ಮಾರ್ಕೆಟ್ ಕೆಳಗಡೆ ಓಪನ್ ಆಗುತ್ತಾ, ಮೇಲ್ಗಡೆ ಹೋಗುತ್ತಾ, ಮೇಲ್ಗಡೆ ಕ್ರಾಸ್ ಇಲ್ಲ, ಕೆಳಗಡೆ ಬರುತ್ತೆ. ಅಂದ್ರೆ ರಿವರ್ಸಲ್ ಆಗ್ತಾ ಇದೆ ಮಾರ್ಕೆಟ್. ಓಕೆನಾ? ಮೇಲ್ಗಡೆ ಓಪನ್ ಆಗುತ್ತಾ, ಕೆಳಗಡೆ ಮೇಲ್ಗಡೆ ಓಪನ್ ಆಗುತ್ತಾ, ಮೇಲ್ಗಡೆ ಹೋದಾಗ ಮಾಡಿ ಮತ್ತೆ ಕೆಳಗಡೆ ಬರುತ್ತೆ. ಓಕೆನಾ? ಸೊ ಇವಾಗ ಏನಾಗುತ್ತಪ್ಪ ಅಂದ್ರೆ ಟೋಟಲ್ ಮಾರ್ಕೆಟ್ ಒಂದು ಸಿಂಪಲ್ ರೇಂಜ್ ತೆಗೆದು ನೋಡಿ. ಇದು ಒಂದು ಇವತ್ತಿನ ಕ್ಯಾಂಡಲ್ ರೇಂಜ್. ಓಕೆನಾ? ಇವತ್ತಿನ ಕ್ಯಾಂಡಲ್ ರೇಂಜ್ ಕೆಳಗಡೆ ಓಪನ್ ಆಯ್ತು. ಇದು ಒಂದು ಸಪೋರ್ಟ್ ತಗೋತಿರೋದು 51,200 ಸಪೋರ್ಟ್ ತಗೊಂಡ ಮತ್ತೆ ನಿಲ್ಲಿನ ಒಂದು ಲೋ ಅನ್ನ ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋಗಿದ್ದು ಎಲ್ಲಿವರೆಗೂ ಹೋಯ್ತಪ್ಪ ಅಂದ್ರೆ 52,000 ಇಲ್ಲಿವರೆಗೂ 52,300 ಮೇಲ್ಗಡೆ ಹೋಗಿಸಿಂದ ಮತ್ತೆ ಕೆಳಗಡೆ ಬಂದಿದೆ. ಮತ್ತೆ ಏನಾಗಿದೆಪ್ಪ ಅಂದ್ರೆ ಈ ಒಂದು ದೊಡ್ಡ ಕ್ಯಾಂಡಲ್ ಏನಿದೆಲ್ಲ, ಈ ಒಂದು ಗ್ರೀನ್ ಕ್ಯಾಂಡಲ್. ಓಕೆ, ಈ ಒಂದು ಗ್ರೀನ್ ಕ್ಯಾಂಡಲ್ ಇದೆಯಲ್ಲ, ಈ ಗ್ರೀನ್ ಕ್ಯಾಂಡಲ್ ಒಳಗಡೆ ಏನಾಗ್ತದಪ್ಪ ಮಾರ್ಕೆಟ್ ಸುಮ್ಮನೆ ಏನ್ ಮಾಡ್ತದಪ್ಪ ಅಂದ್ರೆ ವಾಲಟಿಲಿಟಿ ಆಗಿ ಮಾರ್ಕೆಟ್ ಏನ್ ಮಾಡ್ತದೆ ನೋಡ್ರಿ. ಇದು ಫಸ್ಟ್ ಡೇ, ಇದು ಸೆಕೆಂಡ್, ಇದು ಥರ್ಡ್, ಇದು ಫೋರ್ತ್. ಮಾರ್ಕೆಟ್ ಕೆಳಗಡೆ ಈ ಒಂದು ದೊಡ್ಡ ಕ್ಯಾಂಡಲ್ ಲೋನು ಬ್ರೇಕ್ ಮಾಡ್ತಾ ಇಲ್ಲ ಮತ್ತು ಹೈ ಬ್ರೇಕ್ ಮಾಡ್ತಾ ಇಲ್ಲ. ಸೊ ಮಾರ್ಕೆಟ್ ಇನ್ನಾದ್ರೂ ಕೂಡ ಏನಾಗಿದೆಪ್ಪ ಅಂದ್ರೆ ಒಂದು ಕನ್ಫ್ಯೂಷನ್ ಜೋನ್ ಇದೆ. ಓಕೆನಾ? ಮಾರ್ಕೆಟ್ ಕನ್ಫ್ಯೂಷನ್ ಜೋನ್ ಇದೆ. ಮೇಲ್ಗಡೆ ಹೋಗ್ಬೇಕು ಅಥವಾ ಕೆಳಗಡೆ ಹೋಗ್ಬೇಕು. ಕೆಳಗಡೆ ಬಂದಪ್ಪ ಅಂತಂದ್ರೆ ಇಲ್ಲಿ ಬಯರ್ಸ್ ಬರ್ತಾರೆ ಕೆಳಗಡೆ. ಓಕೆನಾ? ಕೆಳಗಡೆ ಎಲ್ಲ ಬಯರ್ಸ್ ಇಲ್ಲಿ ಬರ್ತಾರೆ. ಮೇಲ್ಗಡೆ ಹೋದಪ್ಪ ಅಂದ್ರೆ ಇಲ್ಲಿ ಸೆಲ್ಲರ್ಸ್ ಬರ್ತಾರೆ. ಸೊ ಹೀಗಾಗಿ ಏನಾಗಪ್ಪ ಅಂದ್ರೆ ರಿಟೇಲರ್ಸ್ ಏನಾಗ್ತಪ್ಪ ಅಂದ್ರೆ ಹೆವಿಯಾಗಿ ಸ್ಟಾಪ್ ಲಾಸ್ ಏನಾಗ್ತದಪ್ಪ ಅಂತಂದ್ರೆ ಹಿಟ್ ಆಗ್ತದೆ. ಓಕೆನಾ? ರಿಟೇಲರ್ಸ್ ಸ್ಟಾಪ್ ಲಾಸ್ ಹಿಟ್ ಆಗ್ತದೆ. ಸೊ ಕೆಳಗಡೆ ಬಂದಲ್ಲಿ ಪುಡ ತಗೊಂಡ್ರೆ ಮೇಲ್ಗಡೆ ಹೋಗುತ್ತೆ. ಮೇಲ್ಗಡೆ ಹೋಗಿತ್ತಪ್ಪ ಕಾಲ್ ತಗೋಬೇಕಪ್ಪ ಅಂದ್ರೆ ಅಲ್ಲಿ ಮಾರ್ಕೆಟ್ ಕೆಳಗಡೆ ಬಂದು ಬರುತ್ತೆ. ಓಕೆನಾ? ಸೊ ಈಗ ನೀವು ನಾಳೆ ಮಾರ್ಕೆಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಯಾವ ರೀತಿ ನೀವು ಟ್ರೇಡ್ ಮಾಡ್ಬೇಕಪ್ಪ ಅಂದ್ರೆ ಪೇಮೆಂಟ್ಸ್ ನೋಡ್ಕೊಂಡ್ಬಂದ್ರೆ ನೋಡಿ. ಮಾರ್ಕೆಟ್ ಒಳಗೆ ಏನಿದೆಪ್ಪ ಅಂದ್ರೆ ಇವತ್ತಿನ ದಿನ ಈ ಒಂದು ಕ್ಯಾಂಡಲ್ ಇದೆ. ಇದು ಏನಿದೆಪ್ಪ ಅಂದ್ರೆ ಒಂದು ಹೈ ಇದೆ. ಸೊ ಈ ಮಾರ್ಕೆಟ್ ಲೋ, ಇದು ಲೋ, ಇದು ಲೋ ಇದೆ. ಓಕೆನಾ? ಇದು ಹೈ ಇದೆ. ಸೊ ಬಟ್ ಮಾರ್ಕೆಟ್ ಏನ್ ಮಾಡ್ತದಪ್ಪ ಅಂದ್ರೆ ಸ್ವಲ್ಪ ನೋಡ್ಕೊಂಡ್ರೆ ಇದು ಮೇಲ್ಗಡೆ ಹೋಗಿದೆ, ಕೆಳಗಡೆ ಬಂದಿದೆ, ಒಂದು ರಿವರ್ಸಲ್ ತಗೊಂಡಿದೆ, ಮತ್ತೆ ಕೆಳಗಡೆ ಬಂದಿದೆ. ಓಕೆನಾ? ಮತ್ತೆ ಕೆಳಗಡೆ ಬಂದ ತಕ್ಷಣ ನಾಳೆ ಏನಾದ್ರು ಇಲ್ಲಿ ಏನಾದ್ರು ಓಪನ್ ಆದ್ರೆ, ಇಲ್ಲೇನಾದ್ರು ಓಪನ್ ಆದ್ರೆ ಮಾರ್ಕೆಟ್ ಈ ಒಂದು ರೇಂಜಲ್ಲಿ ವಾಲಟಿಲಿಟಿ ಆಗಿ ಕನ್ಸಲ್ಟೇಷನ್ ಮಾಡ್ಕೊಂಡು ಮಾರ್ಕೆಟ್ ಏನಾಗಬಹುದಪ್ಪ ಅಂದ್ರೆ ಕೆಳಗಡೆ ಬರ್ಬೋದು. ಯಾಕಪ್ಪ ಅಂದ್ರೆ ಇಲ್ಲಿ ಇದರ ಮೇಲ್ಗಡೆ ಹೋಗಿ ಕೆಳಗಡೆ ಬಂದು ಒಂದು ಹೈಯರ್ ಲೋ ಮಾಡಿದೆ, ಇಲ್ಲಿ ಒಂದು ಹೈಯರ್ ಲೋ ಮಾಡಿದೆ. ಓಕೆನಾ? ಇಲ್ಲಿ ಹೈಯರ್ ಹೈ ಮಾಡಿದೆ, ಇಲ್ಲಿ ಒಂದು ಇಲ್ಲಿ ಲೋವರ್ ಹೈ ಮಾಡಿದೆ, ಇಲ್ಲಿ ಲೋವರ್ ಹೈ ಮಾಡಿದೆ. ಬಟ್ ಇಲ್ಲಿ ಕೂಡ ನಾಳೆ ಮಾರ್ಕೆಟ್ ಯಾವ ರೀತಿ ಮಾಡ್ತದೆ, ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ನೋಡ್ಕೋಬೇಕು. ಒಂದ್ ವೇಳೆ ಇದೇ ಒಂದು ರೇಂಜಲ್ಲಿ ಮಾರ್ಕೆಟ್ ಓಪನ್ ಆದ್ರೆ ಏನಾಗ್ಬೋದಪ್ಪ, ಇಲ್ಲಿ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಸೀದಾ ಡೈರೆಕ್ಟ್ ಇಲ್ಲಿವರೆಗೆ ಬರ್ಬೋದು. ಇಲ್ಲಿವರೆಗೆ ಬಂದ ಕೂಡ ಏನಾಗ್ತಪ್ಪ ಅಂದ್ರೆ 51,300 ಒಂದು ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗಿ ವರ್ಕ್ ಮಾಡಬಹುದು. ಇದನ್ನು ಕೂಡ ಬ್ರೇಕ್ ಆದ್ರೂ ಕೂಡ ಏನಾಗ್ತಪ್ಪ ಅಂತಂದ್ರೆ ಇದು 51,000 ಈ ರೌಂಡ್ ಫಿಗರ್ ಏನಿದೆಪ್ಪ ಅಂತಂದ್ರೆ ಒಂದು ಹೆವಿ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡುತ್ತೆ. ಅಥವಾ ಇಲ್ಲಿ ಏನಾದ್ರು ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಮೇಲ್ಗಡೆ ಇದ್ದಪ್ಪ ಅಂದ್ರೆ ಇದು ಒಂದು ಫಸ್ಟ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡುತ್ತೆ 52,171. ಓಕೆನಾ? ಇದು ಕೆಳಗಡೆ ಇರತಕ್ಕಂಥದ್ದು ಎರಡು ಸಪೋರ್ಟ್ಗಳಾದ್ರೆ ಮೇಲ್ಗಡೆ ಇರತಕ್ಕಂಥದ್ದು ರೆಸಿಸ್ಟೆನ್ಸ್ ಇರುತ್ತೆ. 52,171 ಹೆವಿ ರೆಸಿಸ್ಟೆನ್ಸ್ ಇರುತ್ತೆ. ಇದು ಹೆವಿ ರೆಸಿಸ್ಟೆನ್ಸ್ ಬ್ರೇಕ್ ಮಾಡಿದ್ರೆ ಎಲ್ಲಿ ಹೋಗುತ್ತಪ್ಪ ಅಂದ್ರೆ 52,400 ಏನಾಗ್ತದಪ್ಪ ಅಂದ್ರೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಅಥವಾ ಒಂದು ಏನಾದ್ರು ಗ್ಯಾಪ್ ಅಪ್ ಓಪನ್ ಆದ್ರೆ, ಓಕೆ, ಗ್ಯಾಪ್ ಅಪ್ ಓಪನ್ ಆದ್ರೆ 52,000ದಿಂದ 52,200 ಒಳಗೆ ಏನಾದ್ರು ಇಲ್ಲಿ ಏನಾದ್ರು ಗ್ಯಾಪ್ ಅಪ್ ಓಪನ್ ಆದ್ರೆ ಏನ್ ಮಾಡ್ಬೋದು? ಇಲ್ಲಿ ಒಂದು ಈ ಒಂದು ರೀತಿಯಲ್ಲಿ ಮಾರ್ಕೆಟ್ ಏನಾದ್ರು ಗ್ಯಾಪ್ ಅಪ್ ಓಪನ್ ಆದ್ರೆ ಸ್ವಲ್ಪ ಮಾರ್ಕೆಟ್ ಕೆಳಗಡೆ ಬಂದು ಈ ಒಂದು ಲೋ ಅನ್ನ ಕ್ಲೋಸಿಂಗ್ ಪಾಯಿಂಟ್ ಅನ್ನ ಸಪೋರ್ಟ್ ಆಗಿ ತಗೊಂಡ್ ಮತ್ತೆ ಏನಾಗ್ಬೋದಪ್ಪ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಡಬಲ್ ಪಟ್ ಮಾಡ್ಕೊಂಡು ಮೇಲ್ಗಡೆ ಹೋಗಿ ಈ ಒಂದು ಪಾಯಿಂಟ್ ಅನ್ನ 52,171 ಪಾಯಿಂಟ್ ಅನ್ನ ಬ್ರೇಕ್ ಮಾಡ್ಕೊಂಡು ಡೈರೆಕ್ಟ್ ಅಲ್ಲಿ ಹೋಗ್ಬೇಕಪ್ಪ ಅಂದ್ರೆ 52,400 ಏನೋ ಮಾರ್ಕೆಟ್ ಮೇಲ್ಗಡೆ ಹೋಗ್ತಕ್ಕಂತಹ ಚಾನ್ಸಸ್ ಇದೆ. ಅಥವಾ ಇದೇ ಒಂದು ರೇಂಜ್ ಇದೆ ಟೋಟಲ್ ಆಗಿ ಇವತ್ತಿನ ಮಾರ್ಕೆಟ್ ಇದೆಲ್ಲ 51,305 ಮತ್ತು 52,171 ಈ ಒಂದು ರೇಂಜ್ ಅಲ್ಲಿ ಮಾರ್ಕೆಟ್ ಏನಾದ್ರು
ಓಪನ್ ಆದ್ರೂ ಕೂಡ ಮತ್ತೆ ಏನಾಗುತ್ತಪ್ಪ ನಾಳಿನ ದಿನ ಒಂದು ವಾಲಟಿಲಿಟಿ ಕ್ರಿಯೇಟ್ ಮಾಡ್ಕೊಂಡು ಇದೇ ರೀತಿ ಏನಾಗುತ್ತಪ್ಪ ಮೇಲ್ಗಡೆ ಹೋಗಿ ಕೆಳಗಡೆ ಬರುತ್ತೆ, ಕೆಳಗಡೆ ಬಂದ್ರೆ ಮೇಲ್ಗಡೆ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಸೊ ನಾಳೆ ಏನ್ ಮಾಡ್ರಪ್ಪ ಅಂದ್ರೆ ಮಾರ್ಕೆಟ್ ಎಲ್ಲಿ ಓಪನ್ ಆಗ್ತದೆ, ಓಕೆನಾ, ಮತ್ತ ರೆಸಿಸ್ಟೆನ್ಸ್ ಎಲ್ಲಿದೆ, ಸಪೋರ್ಟ್ ಎಲ್ಲಿದೆ ಅಂತಕ್ಕಂಥದ್ದನ್ನ ನೋಡ್ಕೊಂಡು ಸ್ವಲ್ಪ ನೀವು ಟ್ರೇಡ್ ಮಾಡೋದು ಒಳ್ಳೇದು, ಓಕೆನಾ. ಸೊ ಅದೇ ರೀತಿ ಇದು ಸ್ವಲ್ಪ ನೀವು ಚಿಕ್ಕದಾಗಿ ನೋಡ್ಕೊಂಡ್ರೆ ಇಲ್ಲಿ ಒಂದು ಟ್ರೆಂಡ್ ಲೈನ್ ಕೂಡ ಬರ್ತಾ ಇದೆ, ಓಕೆ, ಇಲ್ಲಿ ಕೂಡ ಟ್ರೆಂಡ್ ಲೈನ್ ಕೂಡ ಬರ್ತಾ ಇದೆ. ಸೊ ಮಾರ್ಕೆಟ್ ಈ ಒಂದು ಪ್ಲೇಸ್ ಅಲ್ಲಿ ಬಂದಾಗಲಿ, ಓಕೆನಾ, ಮಾರ್ಕೆಟ್ ಒಂದು ವೇಳೆ ಇಲ್ಲಿ ಏನಾದ್ರು ಬಂದ್ ನೋಡ್ರಿ, ಈಗ ಆಗಾಗಲೇ ಇವಾಗಲೇ ಮಾರ್ಕೆಟ್ 3 ಸಲ ಟಚ್ ಆಗಿದೆ, 1 ಸಲ ಟಚ್ ಆಗಿದೆ, 2 ಸಲ ಟಚ್ ಆಗಿದೆ, 3 ಸಲ ಟಚ್ ಆಗಿದೆ. ನಾಳೆ ಮಾರ್ಕೆಟ್ ಏನಾಗುತ್ತಪ್ಪ ಇಲ್ಲಿ ಏನಾದ್ರು ಬಂತಂದ್ರೆ, ಇಲ್ಲಿ ಏನಾದ್ರು ಬಂತಪ್ಪ ಮಾರ್ಕೆಟ್ ಇಲ್ಲಿ ಏನಾಗುತ್ತಪ್ಪ ಇಲ್ಲಿ ಒಂದು ಸಪೋರ್ಟ್ ಕಂಡೀಷನ್ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಮೇಲ್ಗಡೆ ಹೋಗ್ಬೋದು. ಯಾಕಪ್ಪ ಅಂದ್ರೆ ಇಲ್ಲಿ ಒಂದು ಹ್ಯೂಜ್ ಸಪೋರ್ಟ್ ಇದೆ, ಓಕೆನಾ, ಒಂದು ಹಾರಿಜಾಂಟಲ್ ಸಪೋರ್ಟ್ ಇದೆ, ಇಲ್ಲಿನೂ ಕೂಡ ಒಂದು ಏನಿದೆಪ್ಪ ಅಂದ್ರೆ ಟ್ರೆಂಡ್ ಲೈನ್ ಸಪೋರ್ಟ್ ಇದೆ. ಸೊ ಹೀಗಾಗಿ ಇಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಇಲ್ಲಿ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಸಪೋರ್ಟ್ ತಗೊಂಡು ಮೇಲ್ಗಡೆ ಹೋಗ್ಬೋದು. ಅಥವಾ ಡೈರೆಕ್ಟ್ ಪೂರಾ ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ಅಂದ್ರೆ ಈ ಒಂದು ಪೂರಾ ಗ್ಯಾಪ್ ಡೌನ್ ಆಯ್ತಪ್ಪ ಅಂದ್ರೆ ಡೈರೆಕ್ಟ್ ಮೇಲ್ಗಡೆ ಹೋಗಿ 50,300 ಒಳಗೆ ಏನಾದ್ರು ಕನ್ಸಲ್ಟೇಷನ್ ಆಗಿ ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಇಲ್ಲಿ ರೆಸಿಸ್ಟೆನ್ಸ್ ಹೋಗುತ್ತೆ. ಅಥವಾ ಗ್ಯಾಪ್ ಅಪ್ ಆಯ್ತು 50,300 ಏನಾದ್ರು ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡ್ಕೊಂಡ್ರೆ ಇಲ್ಲಿ ಏನಾಗುತ್ತಪ್ಪ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಫಸ್ಟ್ ಕೆಳಗಡೆ ಎಲ್ಲಿ ಬರುತ್ತಪ್ಪ 50,000 ಕೆಳಗಡೆ ಬರುತ್ತೆ. ಇದನ್ನು ಕೂಡ ಬ್ರೇಕ್ ಮಾಡೋದು ಎಲ್ಲಿ ಬರುತ್ತಪ್ಪ ಅಂತಂದ್ರೆ ಡೈರೆಕ್ಟ್ 50,400 ಮಾರ್ಕೆಟ್ ಬರ್ತಕ್ಕಂತಹ ಚಾನ್ಸಸ್ ಇದೆ. ಸೊ ನಾಳೆ ಮಾರ್ಕೆಟ್ ಮಾಡುವಾಗ ಸ್ವಲ್ಪ ನೋಡ್ಕೊಂಡು ಮಾಡಿ. ಓಕೆ, ಥ್ಯಾಂಕ್ ಯು.